ಫೆಬ್ರವರಿ 15ರಂದು ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಕೊಲಂಬೋದಲ್ಲಿ ಮ್ಯಾಚ್ ನಡೆಯಲಿದೆ. ಮೊದಲಿಗೆ ಪಾಕಿಸ್ತಾನ ಭಾರತ ಎದುರು ಫೆಬ್ರವರಿ 15ರಂದು ನಡೆಯಲಿರುವ ಪಂದ್ಯವನ್ನು ಬಾಯ್ಕಾಟ್ ಮಾಡಿತ್ತು. ಆದರೆ ಐಸಿಸಿ ನೀಡಿದಂತ ಖಡಕ್ ವಾರ್ನಿಂಗ್ ನಂತರ ಇದೀಗ ಪಾಕಿಸ್ತಾನ ಯೂಟರ್ನ್ ಹೊಡೆದಿದ್ದು ಫೆಬ್ರವರಿ 15ರಂದು ಭಾರತದೊಂದಿಗೆ ಪಾಕಿಸ್ತಾನ ಪಂದ್ಯವನ್ನು ಆಡಲಿದೆ. ಇನ್ನು ಫೆಬ್ರವರಿ 15ರಂದು ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದಿರುವ ಈ ಹೈ ವೋಲ್ಟೇಜ್ ಮ್ಯಾಚ್ ಗಿಂತ ಮುಂಚೆ ಪಾಕಿಸ್ತಾನ ತಂಡದ ಮಾಜಿ ಆಟಗಾರ ಇಂಜಿಮಾಮ್ ಉಲ್-ಹಕ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಟೀಮ್ ಇಂಡಿಯಾ ಈ ಬಾರಿಯ T20 ವರ್ಲ್ಡ್ ಕಪ್ ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ಫೆಬ್ರವರಿ 15ರಂದು ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಕೊಲಂಬೋದಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ನಡೆದಿದೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದಿರುವ ಈ ಹೈ ವೋಲ್ಟೇಜ್ ಮ್ಯಾಚ್ ಗಿಂತ ಮುಂಚೆ ಪ್ರತಿಕ್ರಿಯೆ ನೀಡಿರುವಂತಹ ಪಾಕಿಸ್ತಾನ ತಂಡದ ಮಾಜಿ ಆಟಗಾರ ಇಂಜಿಮಾಮ್ ಉಲ್-ಹಕ್ ಮೊದಲನೇದಾಗಿ ಪಾಕಿಸ್ತಾನ ತಂಡ ಯಾಕಾಗಿ ಭಾರತ ವಿರುದ್ಧದ ಪಂದ್ಯವನ್ನ ಮೊದಲು ಬೈಕಾಟ್ ಮಾಡಿತು ನನಗೆ ಗೊತ್ತಾಗಲಿಲ್ಲ. ಈಗ ಮತ್ತೆ ಯಾಕೆ ಯೂಟರ್ನ್ ತೆಗೆದುಕೊಂಡು ಭಾರತ ಎದುರಿನ ಪಂದ್ಯವನ್ನು ಆಡಲು ಪಾಕಿಸ್ತಾನ ತಯಾರಾಗಿದೆ ಎಂಬುದು ಕೂಡ ನನಗೆ ಅರ್ಥವಾಗುತ್ತಿಲ್ಲ. ಪಾಕಿಸ್ತಾನ ಐಸಿಸಿ ನೀಡಿದಂತ ವಾರ್ನಿಂಗ್ಗೆ ಹೆದರಿದಂತೆ ಕಾಣುತ್ತಿದೆ. ಒಂದು ವೇಳೆ ಭಾರತ ಎದುರಿನ ಪಂದ್ಯವನ್ನ ನಾವು ಬೈಕಾಟ್ ಮಾಡಿದರೆ ನಾವು ದೊಡ್ಡ ಮಟ್ಟದ ಆದಾಯವನ್ನ ಕಳೆದುಕೊಳ್ಳಬೇಕಾಗಿತ್ತು. ಹೀಗಾಗಿ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿ ಫೆಬ್ರವರಿ 15ರಂದು ಭಾರತದ ಎದುರು ಪಂದ್ಯವನ್ನು ಆಡಲು ಒಪ್ಪಿಕೊಂಡಂತೆ ಕಾಣುತ್ತಿದೆ. ಇನ್ನು ಸದ್ಯ T20ಯಲ್ಲಂತೂ ಭಾರತ ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನ ತೋರುತ್ತಿದೆ. ಇಂತಹ ತಂಡವನ್ನ ಫೆಬ್ರವರಿ 15ರಂದು ನಮ್ಮ ತಂಡ ಸೋಲಿಸುವುದು ತುಂಬಾನೇ ಕಷ್ಟ. ಮೊದಲ ಪಂದ್ಯದಲ್ಲಿ ನಾವು ನೆದರ್ಲೆಂಡ್ಸ್ ಎದುರು ಪ್ರಯಾಸದಾಯಕ ವಿಜಯವನ್ನ ಸಾಧಿಸಿದ್ದೇವೆ. ಇದೇ ರೀತಿಯಾದಂತಹ ಪ್ರದರ್ಶನವನ್ನ ಟೀಮ್ ಇಂಡಿಯಾದ ಎದುರು ತೋರಿದರೆ ಆಗ ನಮಗೆ ಒಂದು ಹೀನಾಯವಾದಂತಹ ಸೋಲು ಕಟ್ಟಿಟ್ಟ ಬುತ್ತಿ. ಹೀಗೆ ಹೀನಾಯವಾಗಿ ಭಾರತ ಎದುರು ಸೋಲುವುದಕ್ಕಿಂತ ಭಾರತ ಎದುರಿನ ಪಂದ್ಯವನ್ನ ಬಾಯ್ಕಾಟ್ ಮಾಡಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು. ಭಾರತ ಕೂಡ ಮೊದಲ ಪಂದ್ಯದಲ್ಲಿ ಅಷ್ಟೊಂದು ಉತ್ತಮವಾದ ಪ್ರದರ್ಶನ ತೋರಲಿಲ್ಲ. ಆದರೆ ಭಾರತ ತನ್ನ ತಪ್ಪುಗಳನ್ನು ಬೇಗನೆ ತಿದ್ದಿಕೊಂಡು ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರುವತ್ತ ಗಮನವನ್ನು ಹರಿಸುತ್ತದೆ. ಆದರೆ ನಮ್ಮ ತಂಡ ಮಾಡಿದ ತಪ್ಪುಗಳನ್ನೇ ಪದೇ ಪದೇ ಮಾಡುತ್ತಲೇ ಇರುತ್ತದೆ. ಹೀಗಾಗಿ ಫೆಬ್ರವರಿ 15ರಂದು ನಡೆದಿರುವ ಪಂದ್ಯ ಭಾರತದ ಪಾಲಾಗುವುದು ಹೆಚ್ಚು ಕಡಿಮೆ ಕನ್ಫರ್ಮ್ ಅಂತ ನನಗೆ ಅನಿಸುತ್ತದೆ ತಮ್ಮ ಅನಿಸಿಕೆಯನ್ನ ಇಂಜಿಮಾಮ್ ಉಲ್-ಹಕ್ ಹೊರ ಹಾಕಿದ್ದಾರೆ.